ವಜಾಗೊಳಿಸಬೇಕು. ಇದಕ್ಕಿಂತ ಮುಂಚೆ ಸಸ್ಪೆಂಡ್ ಆಗಿರೋದು ಅದೇ ಎಲ್ಲ ಕಡೆ ಹಿಂಗೆ ಒಂದ್ಸರಿ ಹಿಂಗೆ ಬರೋದಲ್ಲ ಹೋಗೋದಲ್ಲ, ಎಲ್ಲೆಲ್ಲೋ ಇರೋದು, ಎಲ್ಲೆಲ್ಲೋ ಕೂಡ ಇಲ್ಲಿಂದ ಆಗ್ಯಾರ ಏನು ಇಲ್ಲಿಂದ ಆಗಿಲ್ಲ ಗೊತ್ತಿಲ್ಲ. ತೆಗ್ದಾರ ಕಾಣ್ತಾವ್ರು, ಎಲ್ಲಿಂದ ತೆಗ್ದಾರ, ಏನೋ ರೀಸನ್ ತೆಗ್ದಿರ್ಬೋದು. ಈಗ ಜಿಲ್ಲಾ ಪಂಚಾಯತ್ ಯಾಕಂದ್ರೆ ಅವ್ರಿಗೆ ಬೀರ್ನಹಳ್ಳಿ ಮತ್ತು ಇದು 2 ಪಂಚಾಯತೆ ನಿಂತು ಯಾರು ಕಾರಣ ನಿಂಗೆ ತೆಗ್ದಾರೋ ಅದು ನಮಗೆ ಗೊತ್ತಿಲ್ಲ ಅಷ್ಟು. ಅವ್ರು ನಿಮ್ಕಿನ ಅಧ್ಯಕ್ಷ ಸೋಮು ಅಂತಿದ್ದರು, ಅವ್ರು ಅವಧಿನಾಗಿ ಇವ್ರು ಇದ್ದರೆ. ಆಮೇಲೆ ಅವ್ರು ಯಾಕೆ ಸಸ್ಪೆಂಡ್ ಆಗ್ಯಾರೋ ಗೊತ್ತಿಲ್ಲ. ಏನೋ ಇದೇ ಥರ ಎಲ್ಲ ಮಾಡೋದು ಮಟ್ಟದ್ದು ಯಾವತ್ತೂ ರೆಸ್ಪಾನ್ಸ್ ಮಾಡ್ತಾರೆ. ಎಲ್ಲ ಸದಸ್ಯರು ಎಲ್ಲ ಪ್ರತಿಯೊಂದು ನಿಂತು ಮಾಡ್ತಾರೆ, ಎಲ್ಲ ಬರ್ತಾರೆ. ಈಗ ಬಂದು ಎಲ್ಲ ಅಧ್ಯಕ್ಷರು ಸದಸ್ಯರು ಎಲ್ಲ ಟೋನ್ ಮಾಡಿ ಮಾಡೋದು ಕರ್ತವ್ಯ ಅದ. ಗ್ರಾಮದ ಜನರಿಗೋಸ್ಕರ ಗ್ರಾಮದಾಗ ಗ್ರಾಮದ ಜನರು ಕೇಳ್ತಿರ್ತಾರೆ. ಪಿ ಡಿ ಒಗಳು ಬರಲಾಗಿರ್ರಿ, ಅಧ್ಯಕ್ಷರ ಪಿ ಡಿ ಒಗಳು ಬರಲ್ಲ. ಅದೇ ನಾವು ಇವತ್ತು ಅದೇ ಚರ್ಚೆ ಮಾಡಿ ಒಂದು ಮೀಟಿಂಗ್ ತೊಗೊಂಡಿದ್ದೆವು. ಎಲ್ಲರೂ ಕಲ್ತು ಸಿ ಹತ್ರ ಹೋಗ್ಬೇಕಂತ ನಿರ್ಧಾರ ಮಾಡಿ ಎಲ್ಲ ನಮ್ಮ ಸದಸ್ಯರು ಸುಮಾರು ಒಂದು ಈಗ ತಿಂಗಳು ಒಂದು 15 ಜಾತ್ರೆಗಿಂತ 15 ದಿವಸದಿಂದ ಅವ್ರು ಬರ್ತಾ ಇದ್ರು. 20 ತಾರೀಕು ಜಾತ್ರೆ ಆಗ್ಯದ, 9 ತಾರೀಕು ಅಜ್ಜಿ ಥೇರ್ 20 ತಾರೀಕು ಆಗ್ಯದ. ಅಲ್ಲಿಂದ 15 ಬಿಫೋರ್ ಆ ಜಾತ್ರೆಗಿಂತ ಬಿಫೋರ್ ನಿಂತ ಅವ್ರು ಗ್ರಾಮಕ್ಕೆ ಬರಲ್ಲ. ಭೇಟಿ ಕೂಡ ಕಾಲ್ ಮಾಡಿದ್ರು ರೆಸ್ಪಾನ್ಸ್ 1-2 ಸರ್ತಿ ಮಾಡ್ಯಾನ್ರಿ. ಬರ್ತೀವಿ ಅಂತ ಬರಲ್ಲ, ಆಮೇಲೆ ರೆಸ್ಪಾನ್ಸ್ ಮಾಡಲ್ಲ. ಆಮೇಲೆ ನಾನು ಶಿವಕುಮಾರ್ ಗುತ್ತದ, ಕರ್ನಾಟಕ ರಕ್ಷಣಾ ವೇದಿಕೆ ವಾಡಿ ಘಟಕ ಅಧ್ಯಕ್ಷ. ನಾನು ಹಾಗೂ ನನ್ನ ಕಾರ್ಯಕರ್ತರು ಕೂಡಿ ಕಲ್ಕಟ್ಟಿ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಅಧಿಕಾರಿಗಳು ಇರಲಿಲ್ಲ. ಅಲ್ಲಿದ್ದ ಅಧ್ಯಕ್ಷ ಹಾಗೂ ಬಿಲ್ ಕಲೆಕ್ಟರ್ ಜೊತೆ ಮಾತನಾಡಿದಾಗ, ಚರ್ಚೆ ಮಾಡಿದಾಗ ಗೊತ್ತಾಯಿತು, ಪಿ ಡಿ ಒ ಅಧಿಕಾರಿ ಅನಿಲ್ ಕುಮಾರ್ BK ಅವರು 1 ತಿಂಗಳಿಂದ ಪಂಚಾಯತಿಗೆ ಬಂದಿಲ್ಲ ಮತ್ತು ಅಲ್ಲಿನ ಕಷ್ಟ ಸುಖ ಏನೂ ಕೇಳ್ಕೊಂಡಿಲ್ಲ. ಏನು ಅಭಿವೃದ್ಧಿ ಮಾಡಬೇಕು, ಏನು ಇದು ಮಾಡಬೇಕು ಅಂತಲೂ ಏನೂ ಕೇಳಿಲ್ಲ. ಮತ್ತು ಇವರೇ ಎಲ್ಲರೂ ಕೂಡಿ ಮೀಟಿಂಗ್ ಮಾಡಿಕೊಂಡು ಈಗಾದರೆ ಹೆಂಗೆ ಅನ್ಪಿಸಿ ವಿಡಿಯೋ ಇದು ಬರಲಿಲ್ಲ ಅನ್ಪಿಸಿ ಇವರೇ ಇದು ಮಾಡಬೇಕು ಅಂತಾಗ ಫೋನ್ ಮಾಡಿ ಅವರಿಗೆ ಹೇಳಬೇಕು, ಅವ್ರ ಕಷ್ಟಗಳನ್ನು ಹೇಳ್ಕೋಬೇಕು, ಜನಗಳ ಕಷ್ಟಗಳನ್ನು ಕೇಳಬೇಕು. ಇವರು ಏನು ಟಾರ್ಚರ್ ಮಾಡ್ತಿದ್ದಾರೆ ಜನಗಳು, ಅದನ್ನು ಹೇಳ್ಬೇಕಂತಂದರೆ ಫೋನ್ ಮಾಡಿದ್ರು ಫೋನು ಎತ್ತಾ ಇಲ್ಲ. ಯಾಕೆ ಎತ್ತಾ ಇಲ್ಲ ಆಯಿತಾ, ಏನಾಗಿದೆ ಇದಕ್ಕೆ? ಇಷ್ಟು ಬೇಜವಾಬ್ದಾರಿತನ ಯಾರಾದರೂ ಇಲ್ಲಿವರೆಗೂ ಅಧಿಕಾರಿ ಇಂಥ ಅಧಿಕಾರಿಗೆ ನಾನು ನೋಡಿಲ್ಲ. ಅಷ್ಟೊಂದು ಬೇಜವಾಬ್ದಾರಿ ಅಧಿಕಾರಿ ಪಿ ಡಿ ಒ. ಈಗ ಜನಗಳು ಬಂದು ಟಾರ್ಚರ್ ಮಾಡ್ತಾ ಇದ್ದಾರೆ ಅವರಿಗೆ. ಯಾರಿಗೆ? ಅವ್ರ ಕಷ್ಟ ಸುಖಗಳು ಯಾರು ಬಂದು ತಿಳ್ಕೋಬೇಕು? ಮೊಟೇಷನ್ ಇದೆ, ಹಲವಾರು ಅನೇಕ ಅಲ್ಲ. ಈ ಅಧಿಕಾರಿ ಪಿ ಡಿ ಒ ಯೋಗ್ಯನೇ ಅಲ್ಲ. ಇವರಿಗೆ ಕಾನೂನು ಪ್ರಮಾಣದಿಂದ ಅವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಬಂದು ಅವ್ರ ಕೆಲಸದಿಂದ ಅವರಿಗೆ ವಜಾ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾರೆ.